ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರು ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೇ ಇರಕ್ಕೆ. ಎಸ್ ವೀಕ್ಷಕರೇ, ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಕರೆಯಲಾಗ್ತಿಲ್ಲ ಅಥವಾ ಯಾಕೆ? ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಗುರುತಿಸಿಕೊಂಡಿರ್ತಕ್ಕಂತಹ DCM ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕಾರಣದ ನಡೆ, ರಾಜಕೀಯದ ತಂತ್ರ ಪ್ರತಿತಂತ್ರಗಳಿಂದ ಈಗಾಗಲೇ, ಯಾಕಂದ್ರೆ ಗುಜರಾತ್ ರಾಜಕಾರಣವನ್ನು ಅವರು ಕೆಲವು ವರ್ಷಗಳ ಹಿಂದೆ ಹ್ಯಾಂಡಲ್ ಮಾಡಿರ್ತಕ್ಕಂಥವ್ರು, ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಯಾಗಿ ಹೋಗಿ ನೋಡಿರ್ತಕ್ಕಂಥವ್ರು, ಆಮೇಲೆ ಕರ್ನಾಟಕಕ್ಕೆ ಯಾವಾಗ ಒಂದು ಅವಶ್ಯಕತೆ ಬಿದ್ದಿದೆಯೋ ಆವಾಗ ಡಿ ಕೆ ಶಿವಕುಮಾರ್ ಎದೆ ಕೊಟ್ಟು ನಿಂತು ಅವರ ಕ್ಯಾಂಡಿಡೇಟ್ಗಳನ್ನ, ಅದು ಉಪಚುನಾವಣೆಗಳಲ್ಲಾಗ್ಲಿ ಬೇರೆ ಚುನಾವಣೆಗಳಲ್ಲಾಗ್ಲಿ ಗೆಲ್ಲಿಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಅಂತಹ ಡಿ ಕೆ ಶಿವಕುಮಾರ್ ಅವರಿಗೆ, ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರಿಗೆ, ಕನಕಪುರದ ಬಂಡೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆಗಳು ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹುಟ್ಕೊಂಡಿದೆ. ಪ್ರಮುಖವಾಗಿ ಡಿ ಕೆ ಬೆಂಬಲಿಗರಲ್ಲೂ ಕೂಡ ಹುಟ್ಕೊಂಡಿರ್ತಕ್ಕಂಥದ್ದು. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಹುರಿದುಂಬಿಸೋದಕ್ಕೆ ಅವರ ಸಹೋದರ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಮಾಡಿರ್ತಕ್ಕಂಥ ಒಂದು ವಿಶೇಷ ಟ್ವೀಟ್ ಇದೆಯಲ್ಲ, ಅದು ಮತ್ತಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಪಾಟೀಲ್ ಪುಟ್ಟಪ್ಪನವರು, ನಮ್ಮ ಪಾಪು ಅಂತಾನೆ ಏನ್ ಕರೆಸ್ಕೊಳ್ತಾರೆ ಅಂತಹ ದಿವಂಗತ ಪಾಟೀಲ್ ಪುಟ್ಟಪ್ಪನವರ ಒಂದು ಮಾತನ್ನ ಅವರು ಟ್ವೀಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಹುರಿದುಂಬಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಅವರು ಟ್ವೀಟ್ ಮಾಡಿರ್ತಕ್ಕಂಥದ್ದು, ಗುರಿಯನ್ನು ಬೇಗ ತಲುಪಬೇಕು ಎನ್ನುವವರು ದಾರಿಯಲ್ಲಿ ವಿಶ್ರಮಿಸುತ್ತಾ ಕುಳಿತುಕೊಳ್ಳಬಾರದು ಅನ್ನುವಂಥ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ಹುರಿದುಂಬಿಸೋದಕ್ಕೆ ಅನ್ನುವಂಥ ಮಾತನ್ನು ಕೂಡ ಹೇಳಲಾಗ್ತದೆ. ಆದ್ರೆ ಡಿ ಕೆ ಶಿವಕುಮಾರ್ ಶಸ್ತ್ರತ್ಯಾಗ ಮಾಡಿಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೆ ಮತ್ತೊಂದು ಪಕ್ಷದ ಕೆಂಗಣ್ಣಿಗೆ ಗುರುವಾಗುವಂತಹ ಕೆಲಸಗಳನ್ನ ಮಾಡಲ್ಲ, ಏನು ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಓಕೆನಾ? ಎಲ್ಲದರ ಹೊರತಾಗಿ ಈಗ ಹುಟ್ಕೊಂಡಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಏನು, ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಿದಾರಲ್ಲ, ಅಲ್ಲಿ ಆಗುವಂಥ ರಿಯಲ್ ಗೇಮ್ ಏನು? ಸಿದ್ದರಾಮಯ್ಯನವರು ಈಗಾಗಲೇ ಹಿಂಗೂ ಅವರಿಗೆ ಬಲ ಬಂದಿದೆ, ಹೈಕಮಾಂಡ್ನ ಒಂದು ಅಭಯ ಸಿಕ್ಕಿದೆ, ಸ್ವತಃ ರಾಹುಲ್ ಗಾಂಧಿ ಅವರ ಬೆನ್ನಿಗೆ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಕೆಲವು ಬೆಳವಣಿಗೆಗಳನ್ನು ಗಮನಿಸಿದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಬೆನ್ನಿಗೆ ಇದ್ದಾರೆ ಅನ್ನುವಂಥದ್ದು ಪ್ರೂವ್ ಕೂಡ ಆಗಿದೆ. ಅದೇನು, ಈಗ ನವೆಂಬರ್ 14ರಂದು ಬಿಹಾರದ ಚುನಾವಣೆ ಬಂತಲ್ಲ, ಆ ಎಲೆಕ್ಷನ್ ಡೇಟ್ ದಿನ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿದ್ರು, ಡಿ ಕೆ ಶಿವಕುಮಾರ್ ಕೂಡ ಇದ್ರು. ಆದರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ
ಅಲ್ಲಿಗೆ ಭೇಟಿಯ ಅವಕಾಶವನ್ನ ಕೊಟ್ಟರು, ಅವ್ರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ನೀವು ಇವತ್ತು ನೋಡಿ, ನಿನ್ನೆ ಅಷ್ಟೇ ರಾಹುಲ್ ಗಾಂಧಿ ಒಂದು ಮಾತನ್ನ ಹೇಳಿದ್ದಾರೆ, ಎಲ್ಲಾ ಮಾಧ್ಯಮಗಳಲ್ಲೂ ಬಂದಿದೆ. ಕರ್ನಾಟಕ ರಾಜ್ಯದ ಒಂದು ಉದ್ಯೋಗ ವ್ಯವಸ್ಥೆಯನ್ನು ಹಾಡಿ ಹೋಗಲಿದ್ದಾರೆ. ಸುಮಾರು 30,000 ಉದ್ಯೋಗಗಳನ್ನ ಕರ್ನಾಟಕ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಒಂದು ತಮ್ಮ ಟ್ವೀಟ್ ಅಲ್ಲೂ ಬರ್ಕೊಂಡು ಅದನ್ನ ರಾಷ್ಟ್ರಮಟ್ಟದಲ್ಲಿ ರಾಹುಲ್ ಗಾಂಧಿ ಹಾಡಿ ಹೋಗಲಿದ್ದಾರೆ. ನಥಿಂಗ್ ಬಟ್ ಸಿದ್ದರಾಮಯ್ಯನವರ ಬೆನ್ನು ತಟ್ಟಿದ್ದಾರೆ ಅನ್ನುವಂಥದ್ದು. ಇದು ಸಿದ್ದರಾಮಯ್ಯನವರ ಬೆನ್ನಿಗೆ ರಾಹುಲ್ ಗಾಂಧಿ ನಿಂತಿದ್ದಾರೆ ಅನ್ನುವಂಥದ್ದು ಸುಸ್ಪಷ್ಟಗೊಳ್ತಾ ಇದೆ. ಅದೇ ಹೊತ್ತಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕಳೆದ 2.5 ತಿಂಗಳಿನಿಂದ ಯಕಶ್ಚಿತ್ ಒಂದೇ ಒಂದು ಭೇಟಿಯ ಅವಕಾಶವನ್ನು ಕೂಡ ಕೊಡದೆ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ದೂರ ಇಟ್ಟಿದ್ದಾರೆ. ಯಾಕೆ? ಇದಕ್ಕೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ ಕಾರಣನ? ಡಿ.ಕೆ. ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಮಾಡ್ತಾ ಇರ್ತಕ್ಕಂಥ ಕಳೆದ 6 ತಿಂಗಳಿಂದ ಮಾಡ್ತಾ ಇರ್ತಕ್ಕಂಥ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗುವಂತಹ ಕೆಲಸಗಳ, ಆ ರೀತಿಯ ಡೆವಲಪ್ಮೆಂಟ್ಗಳ, ಏನು ದೆಹಲಿಗೆ ಓಡಾಡಿದ್ದು, ಒಂದು ರೀತಿಯ ಬೀಡು ಬೀಸು ಹೇಳಿಕೆಗಳನ್ನ ಅವರ ಬೆಂಬಲಿಗ ಶಾಸಕರು ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕೆ ಬಂದಿದೆಯಾ? ಹಾಗಾಗಿ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ಗೆ ಹೈಕಮಾಂಡ್, ಅದರಲ್ಲೂ ರಾಹುಲ್ ಗಾಂಧಿ ಯಾಕೆ ದೂರ ಇಟ್ಟುಬಿಟ್ಟಿದ್ದಾರೆ? ಸಿದ್ದರಾಮಯ್ಯನವ್ರನ್ನ ಭೇಟಿ ಎಸ್ ವೀಕ್ಷಕರೇ, ಇದಲ್ಲದೆ ಈಗ ಇನ್ನೊಂದು ಸುತ್ತಿನ ರಾಜಕೀಯ ಕಣ, ರಾಜ್ಯ ರಾಜಕಾರಣದ ಒಂದು ಹೋರಾಟ ಶುರುವಾಗಿರ್ತಕ್ಕಂಥದ್ದು, ಹೊಸ ದಾಳಗಳು ಶುರುವಾಗಿರ್ತಕ್ಕಂಥದ್ದು. ನಾನು ಹೇಳಿದಾಗೆ ಹೇಗೂ ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. CWC ಮೀಟಿಂಗ್ನ ಒಂದು ನೆಪ ಅಥವಾ ಅದರ ಕಾರಣವನ್ನು ನೀಡಿ, ಆದರೆ ಸಿದ್ದರಾಮಯ್ಯನವರು ಉರುಳಿಸುವಂಥ ದಾಳಗಳು, ಆಡುವಂತಹ ಹೊಸ ಆಟ ಮತ್ತು ಸಿದ್ದರಾಮಯ್ಯನವರ ಅಸಲಿ ಆಟ ಈಗ ಶುರುವಾಗುತ್ತೆ ಅನ್ನುವಂಥದ್ದು. ಹೆಂಗೂ ಡಿ.ಕೆ. ಶಿವಕುಮಾರ್ ಅವರ ಎಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳು ಈಗ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಈ ಹಂತದಲ್ಲಿ ಪಕ್ಷದ ಒಂದು ವಿಶ್ವಾಸವನ್ನು, ಹೈಕಮಾಂಡ್ ವಿಶ್ವಾಸವನ್ನು ಗಳಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತಷ್ಟು ಗಟ್ಟಿಯಾಗ್ತಾರೆ, ಹೈಕಮಾಂಡ್ನಿಂದ ಮತ್ತಷ್ಟು ಅಭಯವನ್ನು ಪಡ್ಕೊಂಡು ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದರಲ್ಲಿ ಪ್ರಮುಖ ಒಂದು 4-5 ಅಂಶಗಳನ್ನು ನಾನು ನಿಮಗೆ ಹೇಳ್ತೀನಿ. ಪ್ರಮುಖವಾಗಿ ಮೊದಲನೆಯದಾಗಿ ಸಿದ್ದರಾಮಯ್ಯ ಮಾಡುವಂತಹ ಕೆಲಸ ಏನು ಗೊತ್ತಾ? ನಾಳೆ CWC ಮೀಟಿಂಗ್ ಆದ್ಮೇಲೆ ಒಂದು ವೇಳೆ ರಾಹುಲ್ ಗಾಂಧಿ ಜೊತೆ ಭೇಟಿಂಗ್ ಆದ್ರೆ ಅವರು ಈಗಾಗಲೇ ಒಂದಷ್ಟು ಪಟ್ಟಿಯನ್ನು ಇಟ್ಕೊಂಡು ಹೋಗಿದ್ದಾರೆ. ಆ ಪಟ್ಟಿಯ ಮೊದಲ ಅವರ ಆದ್ಯತೆ ಯಾವುದು ಗೊತ್ತಾ? ಡಿ.ಕೆ. ಶಿವಕುಮಾರ್ ಜೊತೆಗೆ DCM ಆಗಿರ್ತಕ್ಕಂಥ ಈ ಒಂದು ಸ್ಥಾನಕ್ಕೆ ಮತ್ತೆ 2-3-4 DCMಗಳನ್ನ, ಅಂದ್ರೆ ಒಟ್ಟು 3 DCM ಅಥವಾ 4 DCMಗಳನ್ನ ನೇಮಕ ಮಾಡುವಂಥದ್ದು. ಆ DCMಗಳನ್ನ ತಮ್ಮದೇ ಬಣದವರಿಗೆ ಕೊಡುವಂಥದ್ದು. ಅದು ಸತೀಶ್ ಜಾರಕಿಹೊಳಿ ಆಗಿರಲಿ, MB ಪಾಟೀಲ್ ಆಗಿರಲಿ, HC ಮಹದೇವಪ್ಪ ಆಗಿರಲಿ, ಅಥವಾ ದಿನೇಶ್ ಗುಂಡೂರಾವ್ ಆಗಿರಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಬೆಳವಣಿಗೆ ಇವತ್ತು ನಡೀತಾ ಇದೆ ವೀಕ್ಷಕರೇ. ಚಾಮರಾಜಪೇಟೆ, ಬೆಂಗಳೂರಿನ ಚಾಮರಾಜಪೇಟೆ ಕ್ಷೇತ್ರದಲ್ಲಿ BZ ಜಮೀರ್ ಅಹಮದ್ ಖಾನ್ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ಒಂದು ಬಾವುಟಗಳು, ಘೋಷಣೆಗಳು ರಾರಾಜಿಸ್ತಾ ಇವೆ. ಇದರ ಸುಳಿವು ನಿಮಗೆ ಅರ್ಥ ಆಗ್ತಿದೆಯಾ? BZ ಜಮೀರ್ ಖಾನ್ ಯಾರ ಬೆಂಬಲಿಗರು, ಯಾರ ಹಿತೈಷಿಗಳು? ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿರುವುದರಿಂದ ಈ ಗೇಮ್ ಶುರುವಾಗಿದೆ ಅನ್ನುವಂಥದ್ದು. ಇದು ಡಿ.ಕೆ. ಶಿವಕುಮಾರ್ ಅವರ ಒಂದು DCM ಏಕೈಕ ಸ್ಥಾನ ಇದೆಯಲ್ಲ, ಅದಕ್ಕೆ ಪೈಪೋಟಿ ನೀಡುವಂಥದ್ದು. ಇನ್ನು ಎರಡನೇ ತಂತ್ರ, ಹೈಕಮಾಂಡ್ನಿಂದ ಒಪ್ಪಿಗೆ ಪಡ್ಕೊಂಡು ಬರುವಂಥದ್ದು ಸಿದ್ದರಾಮಯ್ಯನವರು KPCC ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆಗೆ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಈಗಾಗಲೇ ಸುಮಾರು 6-6.5 ವರ್ಷಗಳ ಕಾಲ ಅಧ್ಯಕ್ಷರಾಗಿರ್ತಕ್ಕಂಥದ್ದು. ಈಗ ಮುಂದಿನ ಚುನಾವಣೆಗೆ ಮತ್ತೊಬ್ಬ ಅಧ್ಯಕ್ಷ ಬಂದ್ರೆ ಅದು ಅವರನ್ನ ಮುಂದಿನ 28ರ ಚುನಾವಣೆಯ CM ಅಭ್ಯರ್ಥಿ ಅಂತಾನೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಲಾಗುತ್ತೆ KPCC ಅಧ್ಯಕ್ಷನ. ಹಾಗಾಗಿ ತಮ್ಮದೇ ಬಣದ ಅದೇ ಸತೀಶ್ ಜಾರಕಿಹೊಳಿ, MB ಪಾಟೀಲ್ ಅಥವಾ ಇನ್ನಿತರ ಕೃಷ್ಣ ಬೈರೇಗೌಡ, ಇನ್ಯಾರಾದರೂ ಆಗಲಿ, ಸ್ವತಃ ಜಮೀರ್ ಅಹಮದ್ ಖಾನ್ ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ, ನಾನು KPCC ಅಧ್ಯಕ್ಷನಾಗೋಷ್ಟು ಅರ್ಹತೆ ಇದೆ, ನಾನು ಹ್ಯಾಂಡಲ್ ಮಾಡಬಲ್ಲೆ, ನಾನು ನಿಭಾಯಿಸ್ತೀನಿ ಅನ್ನುವಂಥದ್ದು. ಹಾಗಾಗಿ ಅದು ಎರಡನೇ ತಂತ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ ಬಳಿ ತೆಗೆದುಕೊಂಡು. ಎಸ್ ವೀಕ್ಷಕರೇ, ಬಹಳ ಪ್ರಮುಖವಾಗಿ ಮೂರನೇ ಇನ್ನೊಂದು ಅಸ್ತ್ರ ಸಿದ್ದರಾಮಯ್ಯನವರ ಜೇಬಿನಲ್ಲಿದೆ. ಅದೇನು ಗೊತ್ತಾ?
ಹೆಂಗೂ ಈಗ ಹೈಕಮಾಂಡ್ ತನ್ನ ಬಳಿ ಇದೆ. ಸಿದ್ದರಾಮಯ್ಯನವರು ಈಗೇನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಥವಾ ರೀಶಫಲ್ ಅನ್ನುವಂಥದ್ದನ್ನ ಮಾಡ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಮಾಡೋದೇ ಆದರೆ ಅಲ್ಲಿ ಪ್ರಮುಖ ಖಾತೆಗಳನ್ನ ತಮ್ಮ ಬಣದವರಿಗೆ ಇಟ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕುವ ಹಾಗಿಲ್ಲ. ಈಗಾಗಲೇ ಒಂದು ವೇಳೆ ಖಾತೆಗಳ ಬದಲಾವಣೆ ಆಗಬೇಕು ಅನ್ನುವಂಥದ್ದಾದ್ರೆ ಅಥವಾ ಹಿರಿಯ ಸಚಿವರನ್ನ ರಿಪ್ಲೇಸ್ ಮಾಡಬೇಕು ಅನ್ನುವಂಥದ್ದಾದ್ರೆ, ಅಂದ್ರೆ ಎಕ್ಸಾಂಪಲ್ ಆಗಿ ಈಗ ಸತೀಶ್ ಜಾರಕಿಹೊಳಿ ಅವರನ್ನ ಬಿಡಬೇಕು ಅನ್ನುವಂಥದ್ದಾದ್ರೆ ಅವರಿಗೆ ಖಾತೆ ಬದಲಾವಣೆ ಅಂದ್ರೆ ಬೇರೆ ಇನ್ನೊಂದು ಒಳ್ಳೆಯ ಖಾತೆ ಕೊಡಬೇಕು, ಅಥವಾ ಖಾತೆನೇ ಬೇಡ ಅವರು ಯುವಕರಿಗೆ ಆದ್ಯತೆ ಕೊಡೋಣ ಅಂತಂದ್ರೆ ಅವರಿಗೆ DCMO ಅಥವಾ KPCC ಅಧ್ಯಕ್ಷರನ್ನಾಗಿಯೋ ಮಾಡುವಂಥದ್ದು. ಈ ತರದ ಒಂದು 4-5 ಪ್ರಮುಖ ಆಪ್ತರ ಲಿಸ್ಟ್ಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯ ಹೋಗಿರ್ತಕ್ಕಂಥದ್ದು ಇಲ್ಲೂ ಕೂಡ ತಮ್ಮ ಬಣದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿಸುವಂತಹ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾರೆ. ಇಲ್ಲಿ DK ಶಿವಕುಮಾರ್ ಅವರ ಬಣಕ್ಕೆ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಇದು ಪ್ರಮುಖ ಕಾರಣ. ಇದೆಲ್ಲದರ ಹೊರತಾಗಿ ಇನ್ನೊಂದು ದೊಡ್ಡ ಪ್ರಮುಖ ಕಾರಣ ಇದೆ ವೀಕ್ಷಕರು. ಏನ್ ಗೊತ್ತಾ, ಈಗಾಗಲೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಇನ್ನಿತರ ಎಲ್ಲಾ ಪ್ರಮುಖ, ಪ್ರಿಯಾಂಕಾ ಗಾಂಧಿಯು ಸೇರಿದಂತೆ ಪ್ರಮುಖ ನಾಯಕರಿಗೆ ಒಂದು ಮನದಟ್ಟನ್ನ ಮಾಡಿಕೊಡಲಾಗಿದೆ. ಏನ್ ಗೊತ್ತಾ, ಅಹಿಂದ ವರ್ಗದ ಮತದಾರರನ್ನ ಸೆಳೆಯುವಂಥದ್ದು ಅಲ್ವಾ. ಈಗ ಹೇಳಿ ಕೇಳಿ ಜನವರಿ 25ಕ್ಕೆ ಸಿದ್ದರಾಮಯ್ಯ ರಾಜ್ಯ ಮಟ್ಟದ ದೊಡ್ಡ ಅಹಿಂದ ಸಮಾವೇಶ ನಡೆಸ್ತಾ ಇದ್ದಾರೆ. ಇದಲ್ಲದೆ ರಾಜ್ಯಾದ್ಯಂತ ದೊಡ್ಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಹಿಂದ ಸಮಾವೇಶಗಳನ್ನು ನಡೆಸಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಅಹಿಂದ ವರ್ಗದ ಸಮಾವೇಶದ ಮಹತ್ವ, ಅದರ ಅಗತ್ಯ, ಅದರ ಅನಿವಾರ್ಯತೆ ಎಲ್ಲವನ್ನೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಹೇಗೆ ಅಹಿಂದ ವರ್ಗದ ಮತಗಳನ್ನ ನಾವು ಕ್ರೋಢೀಕರಿಸಿ ಇಟ್ಕೋಬೇಕು ಅನ್ನುವಂಥದ್ದನ್ನ ಹೇಳಿ, ಯಾಕಂದ್ರೆ ಈಗಾಗಲೇ ಬಿಜೆಪಿ ಹಿಂದುತ್ವದ ಮತಗಳನ್ನ ಇಟ್ಕೊಂಡಿದೆ, ಜೊತೆಗೆ JDS ಕೂಡ ಅದು ಸಮಾವೇಶಗಳನ್ನ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು. ಸ್ವತಃ ದೇವೇಗೌಡರು ಈ ಬಗ್ಗೆ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನ ಅವರ ಗಮನಕ್ಕೆ ತಂದು ನಾವು ಈಗಲೇ ಕಾರ್ಯಪ್ರವೃತ್ತರಾಗಿ ಸಿದ್ದರಾಮಯ್ಯನವರನ್ನ ನೇತೃತ್ವದಲ್ಲಿ ಅಹಿಂದ ಮತಗಳನ್ನ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತ ಮತಗಳನ್ನ ಕ್ರೋಢೀಕರಿಸಿ ನಮ್ಮ ವೋಟ್ ಬ್ಯಾಂಕ್ ಅನ್ನಾಗಿ ಮಾಡಿಟ್ಕೋಬೇಕು ಅನ್ನುವಂಥ ಒಂದು ಕನ್ವಿನ್ಸ್ ಮಾಡಿ ವಿಚಾರವನ್ನ ಅವರ ರಾಹುಲ್ ಗಾಂಧಿಯಿಂದ ಪರ್ಮಿಷನ್ ಕೂಡ ಪಡೆದುಕೊಂಡು ಹೆಚ್ಚು ಕಡಿಮೆ ಅವರನ್ನು ಕೂಡ ಮೈಸೂರಿನ ಸಮಾವೇಶಕ್ಕೆ ಮುಖ್ಯ ಅತಿಥಿಯಾಗಿ ವೆಲ್ಕಮ್ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದಾವೆ. ಇವು ಸಿದ್ದರಾಮಯ್ಯನವರ ಬತ್ತಳಿಕೆಗಳು. ಹಾಗಾದ್ರೆ DK ಶಿವಕುಮಾರ್ ಅವರ ಗತಿ ಏನು, ಪರಿಸ್ಥಿತಿ ಏನು ಗೊತ್ತಿಲ್ಲ. ನಿಮ್ಗೊಂದು ವಿಚಾರವನ್ನ ನೆನಪಿಸ್ತೀನಿ ವೀಕ್ಷಕರೇ. ಕಳೆದ 1-1.5 ತಿಂಗಳಿಂದ DK ಶಿವಕುಮಾರ್ ಅವರು ಒಂದು ಮಾತನ್ನ ಬಾರಿ ಬಾರಿ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಈಗ ಅದರ ಬಗ್ಗೆ ತುಟಿ ಪೆಟ್ಟಕ್ಕಂತಿಲ್ಲ. ಯಾವ ವಿಚಾರ ಗೊತ್ತಾ, ರಾಜ್ಯಾದ್ಯಂತ 100 ಕಾಂಗ್ರೆಸ್ ಪಕ್ಷದ 100ನೇ ವರ್ಷದ ಒಂದು ನೆನಪಿಗಾಗಿ 100 ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನ ನಿರ್ಮಾಣ ಮಾಡಬೇಕಾಗಿದೆ. ಅದನ್ನ ನಾನು ನಿರ್ಮಾಣ ಮಾಡ್ತೇನೆ ಅಧ್ಯಕ್ಷನಾಗಿ, ಅದು ನನ್ನ ಅಧ್ಯಕ್ಷತೆಯಲ್ಲಿ ಆಗಲಿ. ಈ ಕುರಿತಂತೆ 100 ಕಚೇರಿಗಳ ಏನು ಗುದ್ದಲಿ ಪೂಜೆ ಇದೆ, ಶಂಕುಸ್ಥಾಪನೆ ಇದೆ, ಆ ಕುರಿತ ಕಾರ್ಯಕ್ರಮವನ್ನ ರಾಹುಲ್ ಗಾಂಧಿ ಅವರನ್ನೇ ಕರೆಸ್ತೀನಿ, ಅವರಿಂದ ನಾನು ಉದ್ಘಾಟನೆ ಮಾಡಿಸ್ತೀನಿ ಅಂತ ಮೇಲಿಂದ ಮೇಲೇನೆ ಹೇಳ್ತಾನೆ ಇದ್ರು ಅಲ್ವಾ. ಯಾವಾಗ ಬಿಹಾರ ಚುನಾವಣೆಯ ಎಲೆಕ್ಷನ್ ರಿಸಲ್ಟ್ ಬಂತೋ ಅದರ ನಂತರ ಯಾವಾಗ ರಾಹುಲ್ ಗಾಂಧಿ ಒಂದು ಯಾರಿಗೆ DK ಶಿವಕುಮಾರ್ ಅವರಿಗೆ ಭೇಟಿಯ ಅವಕಾಶವನ್ನೇ ಕೊಡ್ಲಿಲ್ವೋ ಅವರ ಮಾತನ್ನೇ ಬಿಟ್ಬಿಟ್ರು. ಈಗ ಅವ್ರ ಬಾಯೆಲ್ಲ ಮಾತೇ ಬರ್ತಾ ಇಲ್ಲ 100 ಕಾಂಗ್ರೆಸ್ ಕಚೇರಿಗಳ ಉದ್ಘಾಟನೆ ಅನ್ನುವಂಥದ್ದು. ಪರಿಸ್ಥಿತಿ ಹೀಗಿದೆ. ಹಾಗಾಗಿ ಇದರ ಲಾಭವನ್ನ ಪಡ್ಕೊಳ್ಳುವಂತಹ ಸಿದ್ದರಾಮಯ್ಯರು ಈಗ ತಮ್ಮದೇ ಹಣವನ್ನ ಗಟ್ಟಿ ಮಾಡಿಕೊಂಡು, ಅಹಿಂದ ಮತಗಳನ್ನ ಗಟ್ಟಿ ಮಾಡಿಕೊಂಡು ರಾಜನಡೆಯಲ್ಲಿ ನಡೀತಿದ್ದಾರೆ. ಯಾರ್ದು ಸರಿ ಯಾರ್ದು ತಪ್ಪು ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಯಾರು ಸರಿ ಯಾರು ತಪ್ಪು ಅದು ಹೇಳಕ್ ಹೋಗಲ್ಲ. ರಾಜಕಾರಣದ ಇಂದಿನ ಒಳಸುಳಿಯನ್ನ ದೆಹಲಿಗೆ ಹೋಗ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಮುಂದಿನ ಯೋಜನೆಗಳನ್ನ, ಅವರ ತಲೆಯಲ್ಲಿ ಇರತಕ್ಕಂಥ ಕೆಲವು ವಿಚಾರಗಳನ್ನ ಮತ್ತು ಅಂಶಗಳನ್ನ ಹೇಗೆ ಮತ್ತಷ್ಟು ಬಲಿಷ್ಠ ಆಗಬೇಕು ಅನ್ನುವಂಥ ಒಳನೋಟಗಳನ್ನ ನಿಮ್ಮೆದುರು ನಾನು ಇಟ್ಟಿದ್ದೀನಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.